ಕಮಲದಳದ ಬುಡಕ್ಕೆ ಡಿಕೆ ಡೈನಮೈಟ್. 2028ಕ್ಕೆ ಡಿಕೆ ಮಾಡಿದ್ದೆಂತ ಪ್ಲಾನ್. ಡಿವೈಡ್ ಅಂಡ್ ರೂಲ್, ಕೈಗೆ ಫುಲ್ ಪವರ್. ಕಮಲದಳದ ಬುಡಕ್ಕೆ ಡಿಕೆ ಶಿವಕುಮಾರ್ ಡೈನಮೈಟ್ ಇಟ್ರ. 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಡಿಕೆಶಿಯ ಈ ಪ್ಲಾನ್ ಇಂಪ್ಲಿಮೆಂಟ್ ಆದ್ರೆ ಕೈಗೆ ಮತ್ತೆ ಫುಲ್ ಪವರ್ ಸಿಗೋದು ಪಕ್ಕಾನ. ಹಾಗಾದ್ರೆ ಏನದು ಕನಕಪುರ ಬಂಡೆಯ ಪವರ್ಫುಲ್ ಪ್ಲಾನ್ ಅಂದ್ರ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯದಲ್ಲಿ ಬಿಜೆಪಿ ಯಾವತ್ತೂ ಸ್ಪಷ್ಟ ಬಹುಮತದ ಮೇಲೆ ಅಧಿಕಾರಕ್ಕೆ ಬಂದೇ ಇಲ್ಲ. ಅವರು ಸದಾ ಆಪರೇಷನ್ ಕಮಲವನ್ನೇ ನೆಚ್ಚಿಕೊಂಡಿದ್ದಾರೆ. ಇತ್ತ ಜೆಡಿಎಸ್ ಕೂಡ ಅಷ್ಟೇ. ಬಿಜೆಪಿ ಇಲ್ಲವೇ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಅಧಿಕಾರ ಹಿಡಿದಿದ್ದನ್ನ ಬಿಟ್ರೆ ಯಾವತ್ತೂ ಸ್ಪಷ್ಟ ಜನಾದೇಶದ ಮೂಲಕ ಅಧಿಕಾರಕ್ಕೆ ಬಂದೇ ಇಲ್ಲ. ಇದೆಲ್ಲವನ್ನು ಪಕ್ಕಕ್ಕಿಟ್ಟು ನೋಡಿದ್ರೆ 2019ರಿಂದ 2023ರವರೆಗೂ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು. ಆಗ ಬಿಜೆಪಿ ಸರ್ಕಾರದಲ್ಲಿ ಕೇಳಿ ಬಂದ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಒಂದ ಎರಡ. 40% ಕಮಿಷನ್ ಕರ್ಮಕಾಂಡ, PSI ನೇಮಕಾತಿ ಅಕ್ರಮ, ಕೋವಿಡ್ ಅಕ್ರಮ, ಬಿಟ್ ಕಾಯಿನ್ ಸ್ಕ್ಯಾಮ್, ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಸಿಗುತ್ತೆ. ಆದ್ರೀಗ ಜನ ಅದನ್ನೆಲ್ಲ ಮರೆತು ಹೋಗಿ 2028ರಲ್ಲಿ ಮತ್ತೆ ಬಿಜೆಪಿಗೆ ಅಧಿಕಾರ ಕೊಡ್ತಾರೆ. ಜನರಿಗೆ ನಮ್ಮನ್ನ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅಂತೇಳಿ ಬಿಜೆಪಿ ನಾಯಕರು ಭಾವಿಸಿದಂತಿದೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರೋ ಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಒಂದು ಮಾತನ್ನ ಹೇಳಿದ್ರು. ಆ ಮಾತು ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನುಂಟು ಮಾಡಿದೆ. ಹಾಗಾದ್ರೆ ಯಾವುದು ಆ ಒಂದು ಮಾತು ಅಂದ್ರ? ಅದು ಬೇರೆ ಯಾವುದೂ ಅಲ್ಲ, 2028ರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ನಾನು ಬರೀ ಕಾಂಗ್ರೆಸ್ ಶಾಸಕರಿಗಷ್ಟೇ ಸಿಎಂ ಅಲ್ಲ, ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರಿಗೂ ಬಾಗಿಲು ತೆರೆದಿದೆ ಅಂತ ಹೇಳಿದ್ರು. ಆ ಮೂಲಕ 2028ರ ಚುನಾವಣೆಗೂ ಮೊದಲೇ ಆಪರೇಷನ್ ಹಸ್ತ ನಡೆಸೋದು ಫಿಕ್ಸ್ ಅನ್ನೋದು ಇಲ್ಲಿ ಪಕ್ಕ ಆದಂತಿದೆ. ಅಷ್ಟೇ ಅಲ್ಲ, ಡಿಕೆಶಿ ನಿನ್ನೆ ಮತ್ತೊಂದು ಮಾತನ್ನ ಹೇಳಿದ್ರು. ನಾನು ಬರೀ 2 ವರ್ಷಕ್ಕಷ್ಟೇ ಸಿಎಂ ಆಗ್ಬೇಕಾ ಅಂತೇಳಿ ಕನಕಪುರದ ಜನರನ್ನ ಕೇಳಿದ್ರು. ಆ ಮೂಲಕ 2028ರ ಚುನಾವಣೆ ಗೆದ್ದು ಮತ್ತೆ ಸಿಎಂ ಆಗೋ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನ ಡಿಕೆಶಿ ತಾವು ಮತ್ತೆ ಸಿಎಂ ಆಗ್ಬೇಕು, ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ ಅಂತ ಹೇಳೋ ಮೂಲಕ ಜೆಡಿಎಸ್ ಬೆನ್ನಿಗಿದ್ದ ಒಕ್ಕಲಿಗರ ವೋಟ್ ಬ್ಯಾಂಕ್ ಕೈ ಹಾಕಿದ್ದಾರೆ. ಇದು ಕಮಲದಳ ಮಧ್ಯದ ದೋಸ್ತಿಗೆ ಕುಡಿಲಿ ಪೆಟ್ಟನ್ನ ಕೊಟ್ಟಂತಾಗಿದೆ. ಯಾಕಂದ್ರೆ ಬಿಜೆಪಿ ನಾಯಕರು ಜೆಡಿಎಸ್ ಜೊತೆ ದೋಸ್ತಿ ಮಾಡ್ಕೊಂಡಿರೋದೇ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ವೋಟುಗಳನ್ನ ಕೊಳ್ಳೆ ಹೊಡೆಯೋದಕ್ಕೆ. ಆದ್ರೆ ಈಗ ಡಿಕೆಶಿ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕರಾಗಿ ಹೊರಹೊಮ್ಮುತ್ತಿರೋದು ಕಮಲದಳ ದೋಸ್ತಿಯಲ್ಲಿ ಇರುವೆ ಬಿಟ್ಟಂತಾಗಿದೆ. ಇನ್ನ ಡಿಕೆಶಿ ಒಕ್ಕಲಿಗರ ಮತಗಳನ್ನ ಸೆಳೆಯೋದಕ್ಕೆ ಮತ್ತು ಜೆಡಿಎಸ್ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಮತ್ತೊಂದು ಪ್ಲಾನ್ ಕೂಡ ಮಾಡಿದ್ದಾರೆ. ಅದರಂತೆ ಇಷ್ಟು ದಿನ ನೀವು ಕುಮಾರಣ್ಣ ಮತ್ತು ದೇವೇಗೌಡರ ಬೆನ್ನಿಗಿದ್ದಿದ್ದು ಸಾಕು. ನಾವು ಕೂಡ ಈ ಹಿಂದೆ 2018ರಲ್ಲಿ ಜೆಡಿಎಸ್ಗೆ ಫುಲ್ ಸಪೋರ್ಟ್ ಮಾಡಿದ್ವಿ. 2018ರಲ್ಲಿ ಕುಮಾರಣ್ಣನ ಸರ್ಕಾರ ಬರೋದಕ್ಕೆ ಅವರ ಜೊತೆ ಜೋಡೆತ್ತಿನ ರೀತಿ ನಿಂತಿದ್ದೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ. ಜೆಡಿಎಸ್ ನ ಭದ್ರಕೋಟೆಯಾದ ರಾಮನಗರದಲ್ಲಿ 2018ರ ಉಪಚುನಾವಣೆಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಲು ನಿರ್ಧರಿಸಿದ್ವಿ. ಇದರಿಂದ ಆ ಚುನಾವಣೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಆ ಸ್ಥಾನವನ್ನ ಜೆಡಿಎಸ್ ಗೆದ್ದುಕೊಂಡಿತ್ತು. ಇದು ಆ ಸಮಯದಲ್ಲಿ ಮೈತ್ರಿಕೂಟದ ಒಟ್ಟು ಸಂಖ್ಯೆಯನ್ನ 115ಕ್ಕೇರಿಸಿತ್ತು. ಕಾಂಗ್ರೆಸ್ 78 ಮತ್ತು ಜೆಡಿಎಸ್ 37 ಸ್ಥಾನಗಳನ್ನ ಹೊಂದಿತ್ತು. ಆದ್ರೀಗ ಕಾಲ ಬದಲಾಗಿದೆ. ರಾಜ್ಯದಲ್ಲಿ ಕನಕಪುರ ಬಂಡೆಯ ಅಧಿಕಾರವಿದೆ. 2028ರಲ್ಲೂ ನಾನೇ ಸಿಎಂ. ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳೋ ಮೂಲಕ ಜೆಡಿಎಸ್ ಬೆನ್ನಿಗಿದ್ದ ಒಕ್ಕಲಿಗರ ಮತಗಳು ಡಿಕೆಶಿ ತಮ್ಮತ್ತ ತಿರುಗಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ. 2028ರಲ್ಲೂ ನಾನೇ ಸಿಎಂ, ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳೋ ಮೂಲಕ ಜೆಡಿಎಸ್ ಬೆನ್ನಿಗಿದ್ದ ಒಕ್ಕಲಿಗರ ಮತಗಳನ್ನ ಡಿಕೆಶಿ ತಮ್ಮತ್ತ ತಿರುಗಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಇತ್ತ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ ಮೇಲೆ ಆಲ್ಮೋಸ್ಟ್ ಸೈಡ್ ಲೈನ್ ಆದಂತೆ ಕಂಡು ಬರ್ತಿದೆ. ಆ ಮೂಲಕ ತಾವಿಲ್ಲದೆ 2028ರಲ್ಲಿ ಕಾಂಗ್ರೆಸ್ ಅದೇಗೆ ಅಧಿಕಾರಕ್ಕೆ ಬರುತ್ತೆ. ಅಹಿಂದ ಮತಗಳನ್ನ ಡಿಕೆಶಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅದೇಗೆ ಹಿಡಿದಿಟ್ಟುಕೊಳ್ಳುತ್ತೆ, ನಾನು ನೋಡೇ ಬಿಡ್ತೀನಿ ಅನ್ನೋ ರೀತಿ ಮೌನಕ್ಕೆ ಶರಣಾದಂತಿದೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಒಂದು ಸಲವೂ ಚುನಾವಣೆ ಎದುರಿಸಿ ಗೆದ್ದು ಜನನಾಯಕರಂತೆನಿಸಿಕೊಳ್ಳದ ಅಹಿಂದ ನಾಯಕ BK ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಪಟ್ಟ ಕಟ್ಟಿದೆ. ಆ ಮೂಲಕ ಸಿದ್ದರಾಮಯ್ಯನವರಿಂದ ದೂರವಾಗಬಹುದಾದ ಅಹಿಂದ ಮತಗಳನ್ನ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕಿದೆ. ಸಿದ್ದು ಸೈಲೆಂಟ್ ಆದ್ರೆ ಕೈಗೆ ಸಿಗಲ್ವಾ ಅಧಿಕಾರ? ಹೊಸ ಶೈಲಿಯಲ್ಲಿ ಮತ ಸೆಳೆಯೋಕೆ ಡಿಕೆ ಪ್ಲಾನ್. ಹೌದು ವೀಕ್ಷಕರೇ, ಇಷ್ಟು ದಿನ ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಮಾತ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲು ಸಾಧ್ಯ. ಸಿದ್ದರಾಮಯ್ಯನವರನ್ನ ಸೈಡ್ ಲೈನ್ ಮಾಡಿದ್ರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋಕೆ ಚಾನ್ಸೇ ಇಲ್ಲ ಅನ್ನೋ ಮಾತುಗಳಿದ್ವು. ಆದ್ರೀಗ ಆ ಮಾತುಗಳನ್ನ ಸುಳ್ಳು ಮಾಡಬೇಕು ಅಂತೇಳಿ ಡಿಕೆಶಿ ಸೆಟೆದು ನಿಂತಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರಿಗಿಂತ ತಾವೇ ಬೆಸ್ಟ್ ಸಿಎಂ ಅಂತ ತೋರಿಸಿಕೊಳ್ಳಲು ಡಿಕೆಶಿ ಹಾತೊರೆಯುತ್ತಿದ್ದಾರೆ. ಅದಕ್ಕಾಗಿನೇ ತಾವು ಸಿಎಂ ಆದ ಕೂಡಲೇ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನ ಘೋಷಿಸಿದ್ರು. ಆ ಮೂಲಕ ಯುವ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳಲು ಪ್ಲಾನ್ ಮಾಡಿದ್ದಾರೆ. 10,000 ಭಾರತ್ ಜೋಡೋ ಯುವ ಕ್ಲಬ್ಗಳನ್ನ ಸ್ಥಾಪಿಸೋದಾಗಿ ಮತ್ತು ಪ್ರತಿ ಗ್ರಾಮ ಪಂಚಾಯತ್ ಹಾಗೂ ನಗರ ವಾರ್ಡ್ಗೆ 10 ಲಕ್ಷ ರೂಪಾಯಿಗಳನ್ನ ನೀಡೋದಾಗಿ ಡಿಕೆಶಿ ಘೋಷಿಸಿದ್ದಾರೆ. ಈ 2 ಉಪಕ್ರಮಗಳು ಕಾಂಗ್ರೆಸ್ ಯುವಜನರನ್ನ ಸೆಳೆಯಲು ಮತ್ತು ಅವರಲ್ಲಿ ಪಕ್ಷದ ಸಿದ್ಧಾಂತವನ್ನ ಬೆಳೆಸಲು ಸಹಾಯ ಮಾಡುತ್ತೆ. ಡಿಕೆಶಿ ಸಾಫ್ಟ್ ಹಿಂದುತ್ವ.
ಬಿಜೆಪಿಗೆ ಭಾರಿ ಹಿನ್ನಡೆ. ಇನ್ನ ಡಿಕೆಶಿ ತಾವು ಕಾಂಗ್ರೆಸ್ ಲೀಡರ್ ಆದ್ರೂ ತಾವು ಹಿಂದುವೆ, ತಮಗೂ ದೇವರು ದಿಂಡಿನ ಬಗ್ಗೆ ಅತಿಯಾದ ಭಕ್ತಿ ಇದೆ ಅಂತೇಳಿ ಪದೇ ಪದೇ ತೋರಿಸಿಕೊಳ್ತಿದ್ದಾರೆ. ಆ ಮೂಲಕ ಇಷ್ಟು ದಿನ ಅಲ್ಪಸಂಖ್ಯಾತರ ಓಲೈಕೆ ಮೂಲಕ ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿ ಪಕ್ಷ, ಮುಸ್ಲಿಮರ ಪರ ಇರೋ ಪಾರ್ಟಿ ಅಂತೆಲ್ಲ ಮಾಧ್ಯಮಗಳಲ್ಲಿ ಬಿಂಬಿಸಿ ಬಿಜೆಪಿ ನಾಯಕರು ಬೇಳೆ ಬೇಯಿಸಿಕೊಳ್ತಿದ್ರು. ಆದ್ರೆ ಈಗ ಡಿಕೆಶಿಯ ಈ ಸಾಫ್ಟ್ ಹಿಂದುತ್ವದ ನಡೆ ಬಿಜೆಪಿ ನಾಯಕರ ಇಂಥ ಆರೋಪಗಳ ಬಾಯಿಗಳಿಗೆ ಪರ್ಮನೆಂಟ್ ಆಗಿ ಬೀಗ ಹಾಕಲಿದೆ. ಆದ್ರೆ ಆರ್ಎಸ್ಎಸ್ ವಿರೋಧಿ ಭಾವನೆಯನ್ನ ವ್ಯಕ್ತಪಡಿಸುವಲ್ಲಿ ಧ್ವನಿ ಎತ್ತುವ ಬಿಕೆ ಹರಿಪ್ರಸಾದ್ ಅವರಿಂದ ಡಿಕೆ ಶಿವಕುಮಾರ್ ಅವರಿಗೆ ವಿಭಿನ್ನ ಸವಾಲು ಎದುರಾಗಬಹುದು. ಇದು ಬಿಜೆಪಿಗೆ ಹಿಂದುತ್ವ ವಿಷಯದಲ್ಲಿ ಕಾಂಗ್ರೆಸ್ ಅನ್ನ ಮೂಲೆ ಗುಂಪು ಮಾಡಲು ಅವಕಾಶವನ್ನ ನೀಡುತ್ತದೆ. ಬಿಕೆ ಹರಿಪ್ರಸಾದ್ ತಮಗೆ ಅಧಿಕಾರಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಸಿದ್ಧಾಂತವನ್ನ ಅನುಸರಿಸುವುದು ಮುಖ್ಯ ಅಂತ ಹೇಳಿದ್ರು. ಜೊತೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನೇರ ವಿಧಾನ ವಿವಾದಗಳನ್ನ ಹುಟ್ಟು ಹಾಕಬಹುದು ಅನ್ನೋ ರಾಜಕೀಯ ವಿಶ್ಲೇಷಣೆಗಳು ಇವೆ. ಆದ್ರೆ ಹಿಂದೂ ಮತ ಬ್ಯಾಂಕ್ ಬಿಜೆಪಿ ಪರವಾಗಿ ಧ್ರುವೀಕರಣಗೊಳ್ಳದಂತೆ ನೋಡಿಕೊಳ್ಳೋದು ಡಿಕೆ ಶಿವಕುಮಾರ್ ಅವರ ಬಿಗ್ ಪ್ಲಾನ್. ಅವರ ವಿಧಾನ ಎಲ್ಲರನ್ನು ಒಳಗೊಳ್ಳುವಂತಿದೆ ಮತ್ತು ಇದು ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ ಹಲವಾರು ಹಿಂದೂ ಧಾರ್ಮಿಕ ಮುಖಂಡರು ವ್ಯಕ್ತಪಡಿಸಿದ ಅಭಿಪ್ರಾಯಗಳಿಂದ ಸ್ಪಷ್ಟವಾಗಿದೆ. ಅಹಿಂದ ಮತ ಸೆಳೆಯಲು ಬಿಜೆಪಿ ಪ್ರಯತ್ನ. ಇನ್ನ ಕೇಸರಿ ಪಕ್ಷ ವೀರಶೈವ ಲಿಂಗಾಯತ ಮತಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಸಮುದಾಯದ ಪ್ರಬಲ ವ್ಯಕ್ತಿ ಮತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ವಿಜಯೇಂದ್ರ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯ ಇನ್ನು ಮುಂದೆ ಮುಖ್ಯಮಂತ್ರಿಯಾಗಿಲ್ಲದ ಕಾರಣ ಬಿಜೆಪಿ ಕಾಂಗ್ರೆಸ್ನ ಅಹಿಂದ ಮತಬುಟ್ಟಿಗೆ ಕೈ ಹಾಕುವ ಸಾಧ್ಯತೆ ಇದೆ. ಹಿಂದುಳಿದ ಈಡಿಗ ಸಮುದಾಯದಿಂದ ಬಂದ ಬಿಕೆ ಹರಿಪ್ರಸಾದ್ ಸಿದ್ದರಾಮಯ್ಯವರಿಗೆ ಸರಿಸಾಟಿ ಅಲ್ಲ ಅನ್ನೋದು ಬಿಜೆಪಿಗೆ ಮತ್ತೊಂದು ಪ್ಲಸ್ ಪಾಯಿಂಟ್. ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಗೆ ಅನುಕೂಲಕರ ವಾತಾವರಣವಿದೆ. ಆದ್ರೆ ಹಿಂದುಳಿದ ವರ್ಗಗಳು ಮತ್ತು ದಲಿತ ಮತಗಳನ್ನ ಅದು ಹಗುರವಾಗಿ ಪರಿಗಣಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಚುನಾವಣೆಯ ಸಮಯದಲ್ಲಿ ಸಿದ್ದರಾಮಯ್ಯನವರನ್ನ ಇನ್ನೂ ಬಳಸಿಕೊಳ್ಳಬಹುದು. ಕಾಂಗ್ರೆಸ್ನ ಈ ಯೋಜನೆ ಫಲಿಸಿದ್ರೆ ಬಿಜೆಪಿಯಲ್ಲಿ ಕಾಂಗ್ರೆಸ್ಗೆ ಪ್ರತಿಯಾಗಿ ಬಲವಾದ ಹಿಂದುಳಿದ ವರ್ಗಗಳ ನಾಯಕನಿಲ್ಲ. ಯಾಕಂದ್ರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರನ್ನ ಒಂದೆರಡು ವರ್ಷಗಳ ಹಿಂದೆಯೇ ಪಕ್ಷದಿಂದ ವಜಾಗೊಳಿಸಲಾಗಿದೆ ಮತ್ತು ಈಗ ಸೂಕ್ತ ನಾಯಕರನ್ನ ಹುಡುಕಿಕೊಳ್ಳಬೇಕಾಗಿದೆ. ಜೆಡಿಎಸ್ ಒಕ್ಕಲಿಗ ಮತಗಳನ್ನ ಉತ್ತಮ ಪ್ರಮಾಣದಲ್ಲಿ ತರುತ್ತೆ ಅಂತ ಆಶಿಸಿದ್ದ ಬಿಜೆಪಿ ಪಕ್ಷವು ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ ನಂತರ ಎರಡನೇ ಆಲೋಚನೆಯಲ್ಲಿದೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಒಕ್ಕಲಿಗ ಮತಗಳನ್ನ ಉಳಿಸಿಕೊಳ್ತಾರಾ ಅನ್ನೋದು ಈಗ ಬಿಗ್ ಪ್ರಶ್ನೆ. ಹಿರಿಯ ನಾಯಕ ಮತ್ತು ಬಿಜೆಪಿ ಪಕ್ಷದ ವಕ್ತಾರ ಅಶ್ವಥ್ ನಾರಾಯಣ್ ಗೌಡ ಅವರು ಡಿಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗ ಮತದಾರರ ಮೇಲೆ ಹಿಡಿತವಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಒಬ್ಬ ಸಾಮೂಹಿಕ ನಾಯಕನಲ್ಲ ಮತ್ತು 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಗಳಿಸಿದ್ರೆ ಮಾತ್ರ ಅವರು ದೊಡ್ಡ ನಾಯಕರಾಗಿ ಹೊರಹೊಮ್ಮುತ್ತಾರೆ ಅಂತ ಹೇಳಿದ್ದಾರೆ. ಜೆಡಿಎಸ್ ಮತ್ತೆ ಯೂಟರ್ನ್. ಡಿಕೆ ಶಿವಕುಮಾರ್ ಅವರ ಮೃದು ಹಿಂದುತ್ವ ಮತ್ತು ಒಕ್ಕಲಿಗ ಆಕರ್ಷಣೆಯನ್ನ ಎದುರಿಸಲು ಜೆಡಿಎಸ್ ತನ್ನ ಹಿಂದಿನ ಜಾತ್ಯತೀತ ಇಮೇಜ್ ಅನ್ನ ಮರಳಿ ಪಡೆಯಬೇಕಾಗಬಹುದು. ಡಿಕೆ ಶಿವಕುಮಾರ್ ಸಿಎಂ ಆಗಿರೋದು ಜೆಡಿಎಸ್ ಮೇಲೆ ನೇರ ಪರಿಣಾಮ ಬೀರಬಹುದು. ಆದ್ರೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕರಾಗಿ ಉಳಿದಿದ್ದಾರೆ. ಸಮುದಾಯದ ಮೇಲೆ ಅವರಿಗೆ ಗಣನೀಯ ಹಿಡಿತವಿದೆ. ಆದ್ರೆ ವಯಸ್ಸು ಅವರ ಪರವಾಗಿಲ್ಲದ ಕಾರಣ ಅವರು ಮೊದಲಿನಂತೆ ಆಕ್ರಮಣಕಾರಿಯಾಗಿ ಪ್ರಚಾರ ಮಾಡಲು ಸಾಧ್ಯವಿಲ್ಲ. ಆದ್ರೆ ಜೆಡಿಎಸ್ ನಾಯಕರು ಈ ಹಿಂದೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿದ್ದ ಸಿಎಂ ಇಬ್ರಾಹಿಂ ಅವರನ್ನ ಅದೇಗೆ ನಿಷ್ಠುರವಾಗಿ ನಡೆಸಿಕೊಂಡಿದ್ರು. ಬಿಜೆಪಿ ಜೊತೆ ದೋಸ್ತಿ ಮಾಡ್ಕೊಂಡ್ಮೇಲೆ ನಮಗೆ ಮುಸ್ಲಿಂ ಮತಗಳ ಬೇಡ ಅನ್ನೋ ದಾಟಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ರು. ಇವೆಲ್ಲವೂ ಜೆಡಿಎಸ್ ನಾಯಕರ ಜಾತ್ಯತೀತತೆಯನ್ನ ಪ್ರಶ್ನೆ ಮಾಡುವಂತಿದೆ. ಅದೇನೇ ಇದ್ರೂ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾವ ಪಕ್ಷಕ್ಕೂ 2028ರ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಬರೋ ನಿರೀಕ್ಷೆ ಇಲ್ಲ. ಸಿದ್ದುನ ಸೈಡ್ಲೈನ್ ಮಾಡಿರೋ ಡಿಕೆಶಿ ಬಣ ಅದೇಗೆ ಅಹಿಂದ ಮತಗಳನ್ನ ಕ್ರೋಢೀಕರಿಸುತ್ತೆ. ಸಿದ್ದು ಇಲ್ಲದೆಯೂ ಅದೇಗೆ ಪಕ್ಷವನ್ನ ಅಧಿಕಾರಕ್ಕೆ ತರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಡಿಕೆಶಿ ಪ್ಲಾನ್ ಉಲ್ಟಾ ಹೊಡೆದ್ರೆ 2028ರಲ್ಲಿ ಕಮಲದಳ ಪಕ್ಷಗಳ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರೋದ್ರಲ್ಲಿ ಡೌಟೇ ಇಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.